ಎಲ್ಲ ಪ್ರೊ ಕಬಡ್ಡಿ ವೀಕ್ಷಕರಿಗೆ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 11 ಈ ಸೀಸನ್ ನಲ್ಲಿ ನಮ್ಮ ಬುಲ್ಸ್ ತಂಡಕ್ಕೆ ಯಾವೆಲ್ಲ ಬೆಂಕಿ ಪ್ಲೇಯರ್ ಗಳು ಬರಲಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಈ ಬಾರಿ ಆಕ್ಷನ್ ಯಾವಾಗ ಮತ್ತು ಎಲ್ಲಿ ನಡೆಯುತ್ತೆ ಅಂತ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಯಾರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ತರ ಹಲವಾರು ತರದ ಅಪ್ಡೇಟ್ಸ್ ಗಳು ನಿಮ್ಮ ಕೈನ ಚಾನಲ್ ನಲ್ಲಿ ಪ್ರತಿದಿನ ಬರ್ತಾ ಇರ್ತಾ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದನ್ನ ಮಿಸ್ ಮಾಡ್ದಂಗೆ ನೋಡ್ಬೋದು. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ ಮಾಡೋದು, ಬೇಗನೆ ಈ ವಿಡಿಯೋಗೊಂದು ಲೈಕ್ ಹಾಕಿ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ಪ್ರೊ ಕಬಡ್ಡಿ ಸೀಸನ್ 11ಕ್ಕೆ ತುಂಬಾನೇ ಅಭಿಮಾನಿಗಳು ಕಾಯ್ತಾ ಇದ್ದೀರಾ. ಈ ಬಾರಿ ಆಕ್ಷನ್ ಎಲ್ಲಿ ನಡೆಯಲಿದೆ ಅಂದ್ರೆ ಮುಂಬೈನಲ್ಲಿ ಇದರ ಆಕ್ಷನ್ ನಡೆಯಲಿದೆ. ಆಗಸ್ಟ್ 15 ಮತ್ತು 16ರಂದು ಇದರ ಆಕ್ಷನ್ ನಡೆಯಲಿದೆ ಸ್ನೇಹಿತರ. ಈ ಬಾರಿ ಆಕ್ಷನ್ ಅಂತೂ ತುಂಬಾನೇ ರೋಚಕವಾಗಿರುತ್ತೆ. ಇದರ ಎಲ್ಲ ಅಪ್ಡೇಟ್ಸ್ ತಿಳ್ಕೊಬೇಕಂದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಎಲ್ಲ ಅಪ್ಡೇಟ್ಸ್ ಅನ್ನ ನಮ್ಮ ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಲುಗು ಟೈಟನ್ಸ್ ತಂಡದ ಕಡೆಯಿಂದ ಪವನ್ ಶರಾವತ್ ಅವರು ಹೊರಗಡೆ ಬಂದಿದ್ದಾರೆ. ಅಂದ್ರೆ ತೆಲುಗು ಟೈಟನ್ಸ್ ತಂಡ ಅವರನ್ನ ಕೈ ಬಿಟ್ಟಿದೆ. ಬುಲ್ಸ್ ತಂಡದ ಹತ್ರ 3 ಕೋಟಿ ಪರ್ಸ್ ಬ್ಯಾಲೆನ್ಸ್ ಇದೆ. ಇದರಲ್ಲಿ ನಾವು ಪವನ್ ಶರಾವತ್ ಅವರನ್ನ ಆರಾಮಾಗಿ ತಗೋಬಹುದು. ನಮ್ಮ ತಂಡ ಈ ಬಾರಿ ಭರತ್ ಅವರನ್ನ ಕೂಡ ಕೈ ಬಿಟ್ಟಿದೆ. ಈ ದುಡ್ಡಲ್ಲಿ ಅವರು ಕೂಡ ಬರ್ತಾರೆ. ಕಾದು ನೋಡ್ಬೇಕು ಆಕ್ಷನ್ ಅಲ್ಲಿ ಯಾವೆಲ್ಲ ಪ್ಲೇಯರ್ ಗಳು ನಮ್ಮ ಬುಲ್ಸ್ ತಂಡಕ್ಕೆ ಬರಲಿದ್ದಾರೆ ಅಂತ. ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಲ್ಲಿವರೆಗೂ ಈ ವಿಡಿಯೋಗೆ ಯಾರು ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.